ನಾಳೆ ದಿನ PSI ಪರೀಕ್ಷೆ ಬರೆಯಲು ಹೊರಟಿರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಭ್ಯರ್ಥಿಗಳೇ, ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ 2021ರಲ್ಲಿ ಮೊದಲಿಗೆ 545 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ರು. ನೆಕ್ಸ್ಟ್ ಏನಪ್ಪ ಅಂದ್ರೆ 402 PSI ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರು. ಮೊದಲಿಗೆ 545 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೆಯಿತು. ಆದರೆ ಏನೋ ಪ್ರಾಬ್ಲಮ್ ಆಗಿ ತೊಂದರೆಯಾಗಿ ಏನಾಯ್ತಪ್ಪ ಅಂದ್ರೆ ಅದು ಕೋರ್ಟಿಗೆ ಹೋಯ್ತು. ಕೋರ್ಟ್ ಹೋಗಿ ಅದು ಕ್ಯಾನ್ಸಲ್ ಆಯಿತು. ಅದು ಕ್ಯಾನ್ಸಲ್ ಆಗೋದ್ರಿಂದ ಏನಾಯ್ತು ರೀ, ಇದು 2021ರಲ್ಲಿ ಅರ್ಜಿ ಸಲ್ಲಿಸಿದಂಥ 402 ಹುದ್ದೆಗಳಿಗೆ PSI ಹುದ್ದೆಗೆ ಏನು ಅರ್ಜಿ ಸಲ್ಲಿಸಿದ್ರು ಅವ್ರದ್ದು ಪೆಂಡಿಂಗ್ ಬಿತ್ತು ರೀ. 2021ರಾಗ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗಾಗಿ ನಾಳೆ ದಿನ ಪರೀಕ್ಷೆ ನಡೀತಾ ಇದೆ. ಅಭ್ಯರ್ಥಿಗಳೇ, ಪರೀಕ್ಷೆಗೆ ಹೋಗ್ಬೇಕಾದ್ರೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೋಗಬೇಕು. ಮೊದಲನೇದಾಗಿ ನಿಮ್ಮ ವೆಬ್ಸೈಟ್ನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಯಾವ ಸೆಂಟ್ರ್ ಅದ, ಆಮೇಲೆ ಎಷ್ಟು ಟೈಮ್ಗೆ ನೀವು ಅಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡು ಅಲ್ಲಿ ಹೋಗಬೇಕಾಗ್ತದೆ. ಅಭ್ಯರ್ಥಿಗಳೇ, ಮೊದಲೇ ನಿಮ್ಗೆ ಗೊತ್ತಿರಲಿ, ನೀವು ಪರೀಕ್ಷೆಗೆ ಹೋಗುವಾಗ ಏನಪ್ಪ ಅಂದ್ರೆ ಅಭ್ಯರ್ಥಿಗಳೇ, ನೀವು ಪರೀಕ್ಷೆಗೆ ಹೋಗುವಾಗ ಉತ್ತೋಳಿನ ಶರ್ಟ್ ಹಾಕೊಂಡು ಹೋಗಬಾರ್ದು. ಅದೇ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಬಾರ್ದು. ಈಗಾಗಲೇ ವೆಬ್ಸೈಟ್ನಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಯಾವ ರೀತಿ ನೀವು ಡ್ರೆಸ್ ಹಾಕೊಂಡು ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ತಿಳ್ಕೊಂಡು ನೀವು ಡ್ರೆಸ್ ಕೋಡ್ ಪ್ರಕಾರ ಹೋಗಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ನೀವು ಪರೀಕ್ಷೆಗೆ ಹೋಗುವಾಗ ಕೈ ಗಡಿಯಾರನ್ನು ಸಹಿತ ಕಟ್ಕೊಂಡು ಹೋಗಂಗಿಲ್ಲ. ಕೈ ಗಡಿಯಾರ ಕಟ್ಕೊಂಡು ಹೋದ್ರೂ ಸಹಿತ ಅದನ್ನು ಹೊರಗಡೆ ಉಚ್ಚಿ ಇಡಬೇಕಾಗ್ತದೆ. ಅದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ, ನೀವು ಪರೀಕ್ಷೆಗೆ ಏನು ಹೊಂಟರಿ 2 ಗಂಟೆ ಮುಂಚಿತವಾಗಿ ಆ ಪರೀಕ್ಷಾ ಸೆಂಟ್ರಿಗೆ ಹೋಗಬೇಕು. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಫಿಸಿಕಲಿ ಚೆಕ್ ಮಾಡ್ತಾರೆ ರೀ. ಅದ್ರ ಸಲುವಾಗಿ 2 ಗಂಟೆ ಮುಂಚಿತವಾಗಿ ನೀವು ಅಲ್ಲಿ ಇರಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, 30 ನಿಮಿಷ ಅಂದ್ರೆ ಅರ್ಧ ಗಂಟೆ ಮುಂಚಿತವಾಗಿ ದ್ವಾರ ಬಾಗಿಲವನ್ನು ಮುಚ್ತಾರೆ. ದ್ವಾರ ಬಾಗಿಲು ಅಂದರೆ ಅಲ್ಲಿ ಯಾವ ಪರೀಕ್ಷೆ ಸೆಂಟ್ರಿಗೆ ಹೋಗಿರ್ತೀರಿ ಆ ಗೇಟನ್ನು ಮುಚ್ತಾರೆ. 30 ನಿಮಿಷ ಅಡ್ವಾನ್ಸ್ ಆಗಿ ಗೇಟ್ ಮುಚ್ತಾರು. ನೀವು ಲೇಟಾಗಿ ಹೋದ್ರಿ, ತಡವಾಗಿ ಹೋದ್ರಿ ಅಂದ್ರೆ ನಿಮ್ಮನ್ನು ಒಳಗೆ ಕರ್ಕೋದಿಲ್ಲ. ಅಭ್ಯರ್ಥಿಗಳು ಭಾಳ ಎಚ್ಚರಿಕೆಯಿಂದ 2 ಗಂಟೆ ಮುಂಚಿತವಾಗಿರಬೇಕು. ಅಷ್ಟೇ ಅಲ್ಲದೆ ಅರ್ಧ ತಾಸು ಅಂದ್ರೆ 30 ನಿಮಿಷ ಒಳಗಡೆ ದ್ವಾರ ಬಾಗಿಲ ಗೇಟನ್ನು ಮುಚ್ತಾರೆ. ಆಮೇಲೆ ನೀವು ಒಳಗಡೆ ಹೋಗ್ತೀರಿ. ಅಲ್ಲಿ ಒಳಗಡೆ ಹೋಗುವಾಗ ಏನಪ್ಪ ಅಂದ್ರೆ ಮೊಬೈಲ, ಬ್ಲೂಟೂತ್, ಆಮೇಲೆ ಪುಸ್ತಕ, ಚೀಟಿ ಇಂಥದ್ದು ಯಾವುದೇ ತೆಗೆದುಕೊಂಡು ಹೋಗಬಾರ್ದು. ಅದೇ ರೀತಿಯಾಗಿ 2 ಫೋಟೋಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಪರೀಕ್ಷೆ ಅವಧಿಯೊಳಗೆ ನೀವು ಒಮ್ಮೆ ಒಳಗಡೆ ಹೋದ್ರಿಪ್ಪ ಅಂದ್ರೆ ನಿಮ್ಮನ್ನ ಪರೀಕ್ಷೆ ಮುಗಿತನ ಹೊರಗಡೆ ಬಿಡೋದಿಲ್ಲ. ಆದ್ದರಿಂದ ನಡ್ಬಾರ್ದು ನಾನು ಪರೀಕ್ಷೆ ಲಘು ಮುಗಿತು ಸರ್, ನಾನು ಹೊರಗಡೆ ಹೋಗ್ತೀನಿ, ಆ ರೀತಿ ಇಲ್ಲ. ಪರೀಕ್ಷೆ ಪೂರ್ಣ ಮುಗಿಯೋವರೆಗೂ ನೀವು ಅಲ್ಲೇ ಇರಬೇಕಾಗ್ತದೆ. ಅಭ್ಯರ್ಥಿಗಳು ಇದೊಂದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನೀವೇನು ಪ್ರವೇಶ ಪತ್ರವನ್ನು ತೆಗೆದುಕೊಳ್ತೀರಿ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಅಳತೆಯ 2 ಫೋಟೋಗಳನ್ನು ಅಂಟಿಸಿ ಸ್ವಯಂ ದೃಢೀಕರಣ ಮಾಡಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅಭ್ಯರ್ಥಿಗಳು, ಈಗಾಗಲೇ ನಿಮ್ಮ ಪ್ರವೇಶ ಪತ್ರದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸಂಪೂರ್ಣವಾಗಿ ಓದಿಕೊಂಡು ತಿಳ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನಿಮ್ಗೆ ಡ್ರೆಸ್ ಕೋಡ್ ಬಗ್ಗೆನೂ ಸಹಿತ ಮಾಹಿತಿ ಇರಬೇಕು. ಮತ್ತೊಂದು ಸಲ ಹೇಳ್ತೀನಿ, ಉತ್ತೋಳಿನ ಶರ್ಟ್ ಹಾಕೊಂಡು ಹೋಗೋದು, ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗೋದು ಯಾರೂ ಮಾಡಬೇಡ್ರಿ. ಈಗಾಗಲೇ ವೆಬ್ಸೈಟ್ನಲ್ಲಿ ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ನೀವು ಪರೀಕ್ಷೆಯನ್ನು ಬರೆಯಿರಿ. ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ, ಹೋಗುವಾಗ ಈಗೇನು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಿರಲ್ಲ ಪ್ರವೇಶ ಪತ್ರವನ್ನು, ಅದರ ಜೊತೆ ಒಂದು ID ಪ್ರೂಫ್ಗಾಗಿ ಒಂದು ಡಾಕ್ಯುಮೆಂಟ್ ಒಯ್ಯಬೇಕಾಗ್ತದೆ. ಏನು ID ಪ್ರೂಫ್ಗಾಗಿ ಅಂತಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಏನಾದರೂ ಪ್ರವೇಶ ಪತ್ರದ ಜೊತೆ ನೀವು ID ಸಹಿತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ನಿಮಗೆ ಟೈಮಿಂಗ್ ಗೊತ್ತು. ಫಸ್ಟ್ ಪೇಪರ್ ಯಾವಾಗ ಐತಪ್ಪ ಅಂದ್ರೆ 10:30ರಿಂದ 12 ಗಂಟೆ ಅದ. ಆಮೇಲೆ ನೆಕ್ಸ್ಟ್ ಅರ್ಧ ತಾಸು ಅಲ್ಲಿ ರೆಸ್ಟ್ ಅದ, ಅಂದ್ರೆ 30 ನಿಮಿಷ ರೆಸ್ಟ್ ಅದ. ಆಮೇಲೆ ನೆಕ್ಸ್ಟ್ 12:30ರಿಂದ 2 ಗಂಟೆವರೆಗೆ ಸೆಕೆಂಡ್ ಪೇಪರ್ ನಡೀತದೆ. ಒಮ್ಮೆ ಏಕಕಾಲಕ್ಕೆ 2 ಪೇಪರ್ ನಡೀತಾವೆ. ಫಸ್ಟ್ ಪೇಪರು, ಸೆಕೆಂಡ್ ಪೇಪರು 2 ಏಕಕಾಲಕ್ಕೆ ನಡೀತಾವೆ. ಅಭ್ಯರ್ಥಿಗಳಿಗೆ ನಡು ಮಧ್ಯೆ ಅರ್ಧ ತಾಸು ಮಾತ್ರ ನಿಮಗೆ ರೆಸ್ಟ್ ಇರ್ತದೆ. ಆದ್ದರಿಂದ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. PSI ಆಗುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಏಕೆಂದರೆ ಮೊದಲಿಗೆ ಹೆಂಗಿತ್ತಂದರೆ OMR ಶೀಟ್ ಮೇಲೆ ಮೊದಲು ಪರೀಕ್ಷೆಯನ್ನು ಬರೆದು ಆಮೇಲೆ ನೀವು ಲಿಖಿತ ರೂಪದಲ್ಲಿ ಬರೀಲಿಕ್ಕೆ ಟೈಮಿಂಗ್ ಕೊಟ್ಟು ಆಮೇಲೆ ಪರೀಕ್ಷೆಯನ್ನು ನಡೆಸ್ತಾಯಿದ್ರು. ಆದರೆ ಈಗ ಹಾಗಲ್ಲ, ಒಮ್ಮೆ ಏಕಕಾಲಕ್ಕೆ OMRದು ಬರ್ತದೆ, ಆಮೇಲೆ ಲಿಖಿತ ಪರೀಕ್ಷೆ ಅಂದರೆ ಬರೆಯುವಂಥ ಪರೀಕ್ಷೆನೂ ಸಹಿತ ಒಮ್ಮೆ 2 ಪೇಪರ್ ಏಕಕಾಲಕ್ಕೆ ನಡೀತಾವೆ. ಆದ್ದರಿಂದ ಈಗಾಗಲೇ PSI ಆಗಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ರಾತ್ರಿ ಹಗಲಿ ಓದಿ ಈಗ ಪರೀಕ್ಷೆ ಬರೆಯಲು ಹೊರಟಿದ್ದೀರಿ ಅಭ್ಯರ್ಥಿಗಳೇ. ನಿಮ್ಮ PSI ಆಗುವ ನಿಮ್ಮ ಕನಸು ನನಸಾಗಲಿ ಅಭ್ಯರ್ಥಿಗಳೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಭ್ಯರ್ಥಿಗಳೇ, ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಹೊರಟಂಥ ಪುರುಷ ಹಾಗೂ ಮಹಿಳಾ ಭಾವಿ PSI ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.